ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಕೋರ್ಟ್ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಹೆಚ್ಚುವರಿ ಹಾಸಿಗೆ ದಿಂಬು ಸಿಗುವಂತಹ ನಿರೀಕ್ಷೆಯಲ್ಲಿ ಸಭ್ಯನಂತೆ ಕೋರ್ಟ್ಗೆ ಹಾಜರಾಗಿದ್ದಂತಹ ದಾಸನಿಗೆ ಆಗಿದ್ದು ನಿರಾಸೆ. ಆದರೆ ತಿಂಗಳಿಗೊಮ್ಮೆ ಬೆಡ್ಶೀಟ್ ಬಟ್ಟೆ ಪಡೆಯುವುದಕ್ಕೆ ಅವಕಾಶ ಕೊಟ್ಟಿದೆ. ಇದರ ನಡುವೆ ಚಾಲೆಂಜಿಂಗ್ ಸ್ಟಾರ್ಗೆ ಮತ್ತೊಂದು ಆಘಾತ ಎದುರಾಗಿದೆ. ನಾಡಿದ್ದು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ದೋಷಾರೋಪವನ್ನು ನಿಗದಿಪಡಿಸೋಕೆ ಕೋರ್ಟ್ ಡಿಸೈಡ್ ಮಾಡಿದೆ. ಹಾಸಿಗೆ ದಿಂಬು ನಿರೀಕ್ಷೆಯಲ್ಲಿದ್ದ ದಾಸನಿಗೆ ಕೋರ್ಟ್ ಬಿಗ್ ಶಾಕ್. ಸಿಗದ ಹಾಸಿಗೆ ದಿಂಬು, ತಿಂಗಳಿಗೊಮ್ಮೆ ಮಾತ್ರ ಬೆಡ್ಶೀಟ್ ಬಟ್ಟೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಚಾರಣಾಧೀನ ಕೈದಿಯಾಗಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಆಘಾತದ ಮೇಲೆ ಆಘಾತ ಎದುರಾಗ್ತಾ ಇದೆ. ಬೆನ್ನು ನೋವಿದೆ, ಜೈಲಲ್ಲಿ ಮಲಗೋಕೆ ಕಷ್ಟವಾಗ್ತಾ ಇದೆ. ಮಹಾಸ್ವಾಮಿಗಳೇ ಹೆಚ್ಚುವರಿ ಹಾಸಿಗೆ ದಿಂಬು ಕೊಡಿ ಎಂದು ಕೈ ಮುಗಿದು ಬೇಡಿಕೊಂಡಿದ್ದ ದಾಸನ ಮನವಿಗೆ ಸೆಷನ್ಸ್ ಕೋರ್ಟ್ ಸೊಪ್ಪು ಹಾಕಿಲ್ಲ. ದರ್ಶನ್ ಪರ ವಕೀಲರು ಎಷ್ಟೇ ಪ್ರಬಲವಾಗಿ ವಾದ ಮಾಡಿದ್ರೂ ಹೆಚ್ಚುವರಿ ಹಾಸಿಗೆ ದಿಂಬು ಅರ್ಜಿಗೆ ಕೋರ್ಟ್ ಮನ್ನಣೆ ನೀಡದೆ ಬಿಗ್ ಶಾಕ್ ಕೊಟ್ಟಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ನಟ ದರ್ಶನ್ ಜೈಲಿನಲ್ಲಿ ಹಾಸಿಗೆ, ತಲೆದಿಂಬು, ಬೆಡ್ಶೀಟ್ ನೀಡಬೇಕು, ಜೈಲಿನಲ್ಲಿ ವಾಕಿಂಗ್ ಮಾಡಲು ಅವಕಾಶ ನೀಡಬೇಕು, ಹೀಗೆ ಇತರೆ ಮೂಲಸೌಕರ್ಯ ನೀಡಿಕೆ ಕೋರಿ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಯ ವಾದ ಪ್ರತಿವಾದ ಆಲಿಸಿದ್ದ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತ್ತು. ಹೀಗಾಗಿ ಇವತ್ತು ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 6 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು. ನಟ ದರ್ಶನ್ ಹಣೆಗೆ ಕುಂಕುಮ, ಕಪ್ಪು ಬಟ್ಟೆ ಧರಿಸಿ ಬದಲಾಗಿದ್ದಾನೆ ಎನ್ನುವಂತೆ ಪೋಸ್ ಕೊಟ್ಟಿದ್ರು. ಜೈಲಿನ ಕೈಪಿಡಿಯ ಪ್ರಕಾರವೇ ಸವಲತ್ತುಗಳನ್ನ ನೀಡಲಾಗುವುದು. ಹೆಚ್ಚುವರಿಯಾಗಿ ಹಾಸಿಗೆ ಮತ್ತು ದಿಂಬು ನೀಡಲು ಸಾಧ್ಯವಿಲ್ಲ ಎಂದು ಕೋರ್ಟ್ ಸ್ಪಷ್ಟನೆ ಕೊಟ್ಟಿದೆ. ಆದರೆ ತಿಂಗಳಿಗೆ 1 ಬಾರಿ ಚಾದರ್, ಬಟ್ಟೆ ಬದಲಿಸಬಹುದು. ಬೇರೆ ಬ್ಯಾರಕ್ಗೆ ಬೇಕಾದ್ರೆ ಜೈಲು ಅಧಿಕಾರಿಗಳು ಬದಲಿಸಬಹುದು ಎಂದು 57ನೇ ಸಿಸಿಎಚ್ ಕೋರ್ಟ್ನಿಂದ ಸೂಚನೆ ನೀಡಿ ವಿಚಾರಣೆಯನ್ನ ಅಕ್ಟೋಬರ್ 31ಕ್ಕೆ ಮುಂದೂಡಿಕೆ ಮಾಡಿತ್ತು. ಇನ್ನು ಕೇಸ್ನಿಂದ ಕೈಬಿಡುವಂತೆ ಕೋರಿದ್ದ ಮತ್ತೊಬ್ಬ ಆರೋಪಿ ನಂದೀಶ್ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿತ್ತು. ಇನ್ನು ಶೀಘ್ರದಲ್ಲೇ ಸಾಕ್ಷ್ಯ ವಿಚಾರಣೆ ಕೋರಿ ಪ್ರಾಸಿಕ್ಯೂಷನ್ ಅರ್ಜಿ ಸಲ್ಲಿಸಿದ್ದು, ಇದಕ್ಕೆ ಎರಡೂ ಕಡೆಯವರು ಸಹಕರಿಸಲು ಸೂಚನೆ ಕೊಟ್ಟಿದೆ. ಹಾಗೂ ಸೆಕ್ಷನ್ 91ರ ಅಡಿಯಲ್ಲಿ ಜೈಲಿನ ರಿಜಿಸ್ಟರ್ ಹಾಜರಿ ಕೋರಿದ್ದ ಅರ್ಜಿಯನ್ನ 57ನೇ ಸಿಸಿಎಚ್ ಕೋರ್ಟ್ ವಜಾಗೊಳಿಸಿದೆ. ಅಕ್ಟೋಬರ್ 31ರಂದು ದೋಷಾರೋಪ ನಿಗದಿಪಡಿಸಲು ನಿರ್ಧಾರ. ಇನ್ನು ಇದೇ ವೇಳೆ ಅಕ್ಟೋಬರ್ 31ರಂದು ದೋಷಾರೋಪ ನಿಗದಿಪಡಿಸಲು ಕೋರ್ಟ್ ನಿರ್ಧಾರ ತೆಗೆದುಕೊಂಡಿದೆ. ಆವತ್ತು ನಟ ದರ್ಶನ್, ಪವಿತ್ರ ಗೌಡ ಹಾಗೂ ಉಳಿದ ಆರೋಪಿಗಳ ವಿರುದ್ಧ ಯಾವ್ಯಾವ ಸೆಕ್ಷನ್ಗಳ ಅಡಿ ಆರೋಪ ಹೊರಿಸಲಾಗುತ್ತೆ ಅನ್ನೋದನ್ನ ಕೋರ್ಟ್ ತಿಳಿಸಲಿದೆ. ಅದರ ಆಧಾರದ ಮೇಲೆ ಮುಂದೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯಲಿದೆ. ಒಟ್ಟಾರೆ ನಾಡಿದ್ದು ಅಂದ್ರೆ ಅಕ್ಟೋಬರ್ 31ರಂದು ಆರೋಪಿಗಳಿಗೆ ದೋಷಾರೋಪ ನಿಗದಿಯಾಗಲಿದ್ದು, ನಟ ದರ್ಶನ್ ವಿರುದ್ಧ ಕೊಲೆ, ಹಲ್ಲೆ, ಕಿಡ್ನಾಪ್, ಸಾಕ್ಷ್ಯನಾಶ ಸೇರಿದಂತೆ ವಿವಿಧ ಆರೋಪಗಳನ್ನ ವಿವಿಧ ಸೆಕ್ಷನ್ಗಳ ಅಡಿ ಹೊರಿಸುವ ಸಾಧ್ಯತೆ ಇದ್ದು, ಪರಪ್ಪನ ಪಂಜರದಲ್ಲಿರುವ ದಾಸನ ಎದೆಬಡಿತ ಹೆಚ್ಚಾಗಿದೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.